ಸೊ ನೋಡೋಣ ಇವತ್ತು ಪರ್ಟಿಕ್ಯುಲರ್ ಆಗಿ ದರ್ಶನ್ ಮತ್ತು ಇತರೆ 6 ಜನ ಪವಿತ್ರ ಗೌಡ ಸೇರಿದಂತೆ ಅವರ ಭವಿಷ್ಯ ಏನು ಅಂತಕ್ಕಂಥದ್ದು ಇನ್ನು ನೋಡೋಣ. ಹೌದು, ನಟ ದರ್ಶನ್ ಸೇರಿ ಒಟ್ಟು 7 ಮಂದಿಯ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರವಾಗುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ ಏನಾಗುತ್ತೆ ಅನ್ನೋದೇ ಈಗಿರುವಂತಹ ಕುತೂಹಲ. ಮುಖ್ಯವಾಗಿ ಸುಪ್ರೀಂ ಕೋರ್ಟ್ನಲ್ಲಿ 7 ಮಂದಿ ಆರೋಪಿಗಳ ಬೇಲನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಬೆಂಗಳೂರು ಪೊಲೀಸರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆರೋಪಿಗಳ ಪರ ವಕೀಲರ ವಾದವನ್ನ ಆಲಿಸುತ್ತೆ ಇವತ್ತು ಸುಪ್ರೀಂ ಕೋರ್ಟು. ನ್ಯಾಯಮೂರ್ತಿಗಳಂತಹ ಪಾರ್ದಿವಾಲಾ ನೇತೃತ್ವದಲ್ಲಿ ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ಆಗುತ್ತೆ. ಇವತ್ತೇ ಬಹುತೇಕ ಆದೇಶ ಹೊರಬೀಳುವಂತಹ ಸಾಧ್ಯತೆ ಇದೆ. ಇವತ್ತಿನ ಸುಪ್ರೀಂ ಕೋರ್ಟ್ ಆದೇಶ ವಿದೇಶ ಪ್ರವಾಸದಲ್ಲಿರುವಂತಹ ದರ್ಶನ್ಗೆ ಬಿಗ್ ರಿಲೀಫ್ ಅನ್ನು ಕೊಡುತ್ತಾ ಅಥವಾ ಹೊಸ ಸಂಕಷ್ಟವನ್ನ ತಂದಿಡುತ್ತಾ ಅಂಥೇಳಿ ಕಪಿಲ್ ಸಿಬಲ್ ಅವರು ಹೇಗೆ ವಾದವನ್ನು ಮಾಡ್ತಾರೆ, ಯಾವ ಅಂಶಗಳನ್ನು ಕೋಟ್ ಮಾಡ್ತಾರೆ, ಅದರ ಮೇಲೆ ದರ್ಶನ್ ಅವರ ಜಾಮೀನು ಭವಿಷ್ಯ ನಿಂತಿದೆ ಅಂತ ಹೇಳಿ ಈಗ ಒಂದಿಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇರುವಂತ ಒಂದಷ್ಟು ಪಾಯಿಂಟ್ಸ್ ಇದೆ, ನಿಮ್ಗೆ ಹೇಳ್ಬಿಡ್ತೀವಿ ಇವತ್ತೇನಾಗಬಹುದು ಅಂತಕ್ಕಂಥದ್ದನ್ನು ನೀವು ಅಂದಾಜು ಮಾಡಬಹುದು. ಬಂಧನದ ಬಳಿಕ ಮೆಮೊ ಆಫ್ ಗ್ರೌಂಡ್ಸ್ ಆಫ್ ಅರೆಸ್ಟನ್ನು ಒದಗಿಸಬೇಕು. ಆ್ಯಕ್ಚುಲಿ ಅದನ್ನು ಒದಗಿಸೋದ್ರಲ್ಲಿ ಬಹಳಷ್ಟು ವಿಳಂಬವಾಗಿದೆ ಅಂತಕ್ಕಂಥ ಒಂದು ವಾದ ಇದೆ. ಯಾವ ಕಾರಣಕ್ಕೋಸ್ಕರ ನಾವು ಬಂಧಿಸಿದ್ವಿ ಅಂತಕ್ಕಂಥ ಮೆಮೊ ಒದಗಿಸಿದ್ದಾರೆ, ಬಟ್ ತುಂಬ ವಿಳಂಬ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಆರೋಪಿಗಳ ಬಂಧನದ ವೇಳೆ ಕೋರ್ಟ್ ಸಾಕ್ಷಿಗಳು ಹಾಜರಿಯಾಗಿರ್ತಕ್ಕಂಥದ್ದು, ತಾವು ಏಕೆ ಮೆಮೊಗೆ ಸಹಿ ಹಾಕಿದ್ವು ಎಂಬ ಬಗ್ಗೆ ಅವರು ಏನನ್ನೂ ಹೇಳಿಲ್ಲ. ಕೇಳಿದ್ರು ಸೈನ್ ಮಾಡಿ ಅಂತಂದ್ರು ಮಾಡಿದ್ವಿ ಅಂತ. ತನಿಖಾಧಿಕಾರಿಗಳ ಮುಂದೆ ದಾಖಲಿಸಿರುವ ಹೇಳಿಕೆಯಲ್ಲಿ ಏನನ್ನೂ ಹೇಳಿಲ್ಲ. ಅಂದರೆ ಐಒಗಳ ಮುಂದೆ ಹೇಳಿದಾರಲ್ಲ, ಆ ಸ್ಟೇಟ್ಮೆಂಟಲ್ಲಿ ಅವ್ರು ಏನೂ ಕೊಟ್ಟಿಲ್ಲ. ದರ್ಶನ್ ಅವ್ರ ಬಗ್ಗೆ ಬಲವಾದ ಸಾಕ್ಷಿ ಅಂತ ಅನಿಸಿಲ್ಲ, ಅದು ಅವ್ರ ಬಗ್ಗೆನೂ ಮಾತನಾಡಿಲ್ಲ. ಪ್ರಕರಣದಲ್ಲಿ ಸಾಕ್ಷಿಗಳ ಹೇಳಿಕೆಯನ್ನು ವಿಳಂಬವಾಗಿ ದಾಖಲು ಮಾಡಿದ್ದಾರೆ. ಇಲ್ಲಿ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೀತಾ ಇದ್ದಾಗ ಈ ಅಂಶಗಳೇ ದರ್ಶನ್ಗೆ ಬೇಲ್ ಸಿಗೋದಕ್ಕೆ ಪ್ರಮುಖವಾಗಿತ್ತು ಅಂತ ವಕೀಲರು ಅಲ್ಲಿ ವಾದ ಮಾಡಿದಂತಹ ಅಂಶಗಳು. ಸೆಕ್ಷನ್ 161 ಮತ್ತು 164 ಅಡಿಯಲ್ಲಿ ಹೇಳಿಕೆಗಳು, ಅಂದರೆ ಒಂದು ಸರ್ತಿ ಐಒ ಮುಂದೆ ಮತ್ತೊಂದು ಸರ್ತಿ ನ್ಯಾಯಾಧೀಶರ ಮುಂದೆ ಹೇಳಿಕೆ ತಗೊಂಡ್ರಲ್ಲ, ಆ ಸಾಕ್ಷಿಗಳು ವ್ಯತ್ಯಾಸದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲೊಂದು ಹೇಳಿದ್ದಾರೆ, ಇಲ್ಲೊಂದು ಹೇಳಿದ್ದಾರೆ. ತನಿಖಾಧಿಕಾರಿ ಮತ್ತು ನ್ಯಾಯಾಧೀಶರ ಮುಂದೆ ಸಾಕ್ಷಿಗಳು ನೀಡಿದ್ದ ಹೇಳಿಕೆ ವ್ಯತ್ಯಾಸವಾಗಿದೆ. ಅದೇ 161, 164. ತನಿಖಾಧಿಕಾರಿ ಮುಂದೆ ಕೊಡೋದು 161, ನ್ಯಾಯಾಧೀಶರ ಮುಂದೆ ಕೊಡ್ತಕ್ಕಂಥದ್ದು 164. ಇನ್ನು ಚಾರ್ಜ್ ಶೀಟ್ನಲ್ಲಿ 262 ಸಾಕ್ಷಿಗಳನ್ನು ಪ್ರಾಸಿಕ್ಯೂಷನ್ ತೋರಿಸಿದೆ. 13 ಸಂಪುಟದಲ್ಲಿ 587 ದಾಖಲೆಗಳನ್ನು ನೀಡಿದೆ. ಶೀಘ್ರದಲ್ಲೇ ವಿಚಾರಣೆಯನ್ನು ನ್ಯಾಯಾಲಯ ಪೂರ್ಣಗೊಳಿಸುವ ಸಾಧ್ಯತೆ ಕಡಿಮೆ. ಅಂದರೆ ಈಗೇನಾದ್ರು ಬೇಲ್ ಕ್ಯಾನ್ಸಲ್ ಆದರೆ ಟ್ರಯಲ್ ಮುಗಿಯೋ ತನಕ ಹೊರಗೆ ಬರಲ್ಲ ಅಂತ. ಈಗಾಗಲೇ ಆರೋಪಿಗಳು ತನಿಖೆಗೆ ಸಾಕಷ್ಟು ಸಹಕರಿಸಿದ್ದಾರೆ. ಯಾವಾಗ ಇದಕ್ಕೆ ಕೋರ್ಟ್ಗೆ ಕರೆದ್ರು ಎಲ್ಲರೂ ಬಂದಿದ್ದಾರೆ. ನ್ಯಾಯಾಂಗ ಬಂಧನದಲ್ಲಿ ಇದ್ಕೊಂಡು ತನಿಖೆಗೆ ಸಹಕಾರವನ್ನು ಆವಾಗಲೂ ಕೂಡ ಅವರು ಕೊಟ್ಟಿದ್ದಾರೆ. ಹೀಗೆ ವಿಚಾರಣೆಗೂ ಸಹಕರಿಸ್ತಾ ಇದ್ದು ಜಾಮೀನು ರದ್ದು ಮಾಡುವ ಅಗತ್ಯವಿಲ್ಲ ಹೀಗಂತ ಆರೋಪಿಗಳ ಪರ ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ ವಾದಿಸಬಹುದು ಅಂತ. ಅಂದರೆ ಹೈಕೋರ್ಟ್ನಲ್ಲಿ ಯಾವ ಅಂಶಗಳನ್ನು ಪ್ರಸ್ತಾಪಿಸಿದ್ರೋ ವಕೀಲ ಉಮೇಶ್ ಅವರು, ಅದೇ ರೀತಿ ಅಲ್ಲಿ ಪರ್ದಿವಾಲಾ ಮುಂದೆ ಕೂಡ ವಾದಿಸಬಹುದು ಅಂತ ಇರ್ತಕ್ಕಂಥದ್ದು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡೆಯೋಣ. ಶಬೀರ್, ಈಗ ಹೈಕೋರ್ಟ್ನಲ್ಲಿ ದರ್ಶನ್ ಅಂಡ್ ಟೀಮ್ಗೆ ಜಾಮೀನು ಸಿಕ್ಕಾಗ ಇಲ್ಲಿನ ವಕೀಲರು ಯಾವ ಅಂಶಗಳನ್ನು ನ್ಯಾಯಾಲಯದಲ್ಲಿ ಪ್ರಸ್ತಾಪ ಮಾಡಿದ್ರೋ ಅದೇ ಅಂಶಗಳನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಸ್ತಾಪ ಮಾಡಿದ್ರೆ ಜಾಮೀನು ಮುಂದುವರಿಕೆಯಾಗುವ ಸಾಧ್ಯತೆ ಇದೆಯಾ ಅಥವಾ ಸುಪ್ರೀಂ ಕೋರ್ಟ್ ಅದನ್ನು ಒಪ್ತಾ ಇಲ್ವಾ ಅಂತ? ಅರವಿಂದ್, ನೋಡಿ, ಈ ಆರ್ಗ್ಯುಮೆಂಟ್ಸ್ನ ಈಗಾಗಲೇ ಹೈಕೋರ್ಟ್ ಆದೇಶದಲ್ಲಿ ಉಲ್ಲೇಖಿಸುವಂಥ ಕೆಲಸವನ್ನು ಮಾಡಿದೆ. ಸುಪ್ರೀಂ ಕೋರ್ಟ್ ಸಹಜವಾಗೇ ಈ ಎಲ್ಲ ಪಾಯಿಂಟ್ಸ್ಗಳನ್ನು ಕೂಡ ಗಮನಿಸಿರುತ್ತೆ. ಅಂದರೆ ಹೈಕೋರ್ಟ್ನ ಆದೇಶವನ್ನು ಓದುವಂಥ ಸಂದರ್ಭದಲ್ಲಿ ಈ ಎಲ್ಲ ಪಾಯಿಂಟ್ಸ್ಗಳು ಕೂಡ ಅಲ್ಲಿ ಬಂದಿರುತ್ತೆ. ಇದು ಆಲ್ರೆಡಿ ಸುಪ್ರೀಂ ಕೋರ್ಟ್ನ ಗಮನಕ್ಕೂ ಕೂಡ ಇರುತ್ತೆ. ಆದರೆ ಇದನ್ನು ಹೇಗೆ ಪ್ರೆಸೆಂಟ್ ಮಾಡ್ತಾರೆ ಮತ್ತು ಇವತ್ತಿಗೆ ಅದನ್ನು ಹೇಗೆ ಜಸ್ಟಿಫೈ ಮಾಡ್ತಾರೆ ಅನ್ನುವಂಥದ್ದು ಮುಖ್ಯವಾಗಿರುವಂತಹ ಟಾಸ್ಕ್. ಅದನ್ನು ಕಪಿಲ್ ಸಿಬಲ್ ಅವರು ಹೇಗೆ ಮಾಡ್ತಾರೆ ಅನ್ನುವಂಥದ್ದನ್ನು ಭಾಳಷ್ಟು ಗಮನಿಸಬೇಕಾಗತ್ತೆ.
ನೋಡಿ, ಕಳೆದ ವಿಚಾರಣೆಯಲ್ಲೇ ಒಂದು ಸುಳಿವನ್ನ ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ರು ಕಪಿಲ್ ಸಿಬಲ್ ಅವರು. ಸೆಕ್ಷನ್ 161 ಮತ್ತೆ 164 ನ ಬಗ್ಗೆ ನಾನು ಹೆಚ್ಚುವರಿ ವಾದವನ್ನ ಮಂಡಿಸಬೇಕಿದೆ ಅನ್ನುವಂತ ನಿಟ್ಟಿನಲ್ಲಿ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ. ಅಂದ್ರೆ ಈ ಸಾಕ್ಷ್ಯಗಳೇನಿದಾವೆ ಅವರು ತನಿಖಾಧಿಕಾರಿ ಮತ್ತೆ ನ್ಯಾಯಾಧೀಶರ ಮುಂದೆ ಹೇಳಿಕೆಗಳನ್ನು ದಾಖಲಿಸಬೇಕಾದಂತ ಸಂದರ್ಭದಲ್ಲಿ ಸಾಕಷ್ಟು ವ್ಯತ್ಯಾಸಗಳಾಗಿದ್ದಾವೆ. ಪೊಲೀಸರು ಒತ್ತಡವನ್ನ ಹಾಕಿರುವಂತ ಸಾಧ್ಯತೆಗಳು ಸಾಕ್ಷ್ಯಗಳ ಮೇಲೆ ಇದೆ. ಸೊ ಹೀಗಾಗಿ ಎಲ್ಲೆಲ್ಲಿ ಈ ರೀತಿಯಾದಂತಹ ಲೋಪದೋಷಗಳಾಗಿದೆ ಅನ್ನುವಂಥದ್ದನ್ನ ನಾನು ನಿಮಗೆ ಮನವರಿಕೆ ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ರು. ಅದಕ್ಕೆ ಅವರಿಗೆ ಇವತ್ತು ಅವಕಾಶವನ್ನ ಮಾಡಿಕೊಟ್ಟಿರುವಂಥದ್ದು. ಸೊ ಮುಖ್ಯವಾಗಿ ಈಗ ನೀವು ಇಷ್ಟೊತ್ತು ಹೇಳಿದ ಅಂಶಗಳ ಜೊತೆಗೆ 161 ಮತ್ತೆ 164 ಹೆಚ್ಚು ಫೋಕಸಿವ್ ಆಗಿ ಆರ್ಗ್ಯೂ ಮಾಡುವಂತ ಸಾಧ್ಯತೆಗಳನ್ನ ನಾವು ನಿರೀಕ್ಷೆ ಮಾಡಬಹುದು. ಜೊತೆಗೆ ಈಗ ಆಲ್ರೆಡಿ ಚಾರ್ಜ್ ಶೀಟ್ ಫೈಲ್ ಆಗಿದೆ, ಸಾಕ್ಷ್ಯಗಳ ವಿಚಾರಣೆ ಕೂಡ ಒಂದು ಹಂತದಲ್ಲಿ ನಡೀತಾ ಇರುವಂತದ್ದು, ಮತ್ತೆ ಇವರಿಗೆ ವಿಚಾರಣೆಗೆ ಕರೆದಾಗ ಹೋಗ್ತಾ ಇದ್ದಾರೆ, ನ್ಯಾಯಾಲಯಕ್ಕೆ ಹಾಜರಾಗ್ತಾ ಇದ್ದಾರೆ. ಸೊ ಈ ಕಾನೂನುಬದ್ಧವಾಗಿ ಅಥವಾ ಜಾಮೀನು ಕೊಟ್ಟಂತ ಷರತ್ತುಗಳನ್ನ ಏನು ಫಾಲೋ ಮಾಡಬೇಕಾಗಿತ್ತು ಆ ಎಲ್ಲಾ ಷರತ್ತುಗಳನ್ನು ಕೂಡ ಫಾಲೋ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಜಾಮೀನು ರದ್ದು ಮಾಡಬೇಕಾದಂತ ಅನಿವಾರ್ಯತೆ ಇಲ್ಲ ಅನ್ನುವಂಥದ್ದನ್ನ ಕೋರ್ಟ್ಗೆ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಕೋರ್ಟ್ ಇದನ್ನ ಹೇಗೆ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ರ ಮೇಲೆ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ಬಹುಶಃ ಮೊದಲ ಒಂದು ಅರ್ಧ ಗಂಟೆ 1 ಗಂಟೆ ಅವರಿಗೆ ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡುವಂತ ಸಾಧ್ಯತೆಗಳನ್ನ ಕೂಡ ನಿರೀಕ್ಷೆ ಮಾಡಬಹುದು. ಈ ಆರ್ಗ್ಯುಮೆಂಟ್ ಹೇಗೆ ಮನವರಿಕೆ ಆಗುತ್ತೆ ಅನ್ನುವಂಥದ್ದೇ ದರ್ಶನ್ ಅವರ ಜಾಮೀನು ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಶಬೀರ್.